ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮ್ಮೆಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಪೊಲೀಸ್ ಎಕ್ಸಾಮ್ ಇದೆಯಲ್ಲ, ಈ ಫೆಬ್ರವರಿ ತಿಂಗಳಲ್ಲಿ ಪೊಲೀಸ್ ಎಕ್ಸಾಮ್ ಇದೆ. ಮೊನ್ನೆ DR ಎಕ್ಸಾಮ್ HKದು ಆಯಿತು, ನಾನ್ HKದು ಆಯಿತು. ಹಾಗಾಗಿ ಏನಂತಂದ್ರೆ ಈ ಒಂದು ನಿಮಗೆ HKನಲ್ಲಿ ಈಗೇನ ಸಿವಿಲ್ ಪೊಲೀಸ್ ಎಕ್ಸಾಮ್ ಇದೆಯಲ್ಲ, ಆ ಸಿವಿಲ್ ಪೊಲೀಸ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿವರೆಗೂ ಏನಂತಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಒಂದು ವಿಜೇತರು ಯಾರು ಮತ್ತು ಯಾರಿಗೆ ಕೊಟ್ಟಿದ್ದಾರೆ ಅಂತ ನಾನು ಏನಂತಂದ್ರೆ ಸೀರಿಯಲ್ ಆಗಿ ಇಲ್ಲಿವರೆಗೂ 50 ಜನಕ್ಕೆ ಏನಂತಂದ್ರೆ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ಇರ್ತದ. ಹಾಗಾಗಿ ಏನಂತಂದ್ರೆ 50 ಜನರಿಗೆ ಏನಂತಂದ್ರೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರಲ್ಲ, ಅದು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನಾವು ಕ್ರಮವಾಗಿ ನೋಡ್ಕೋತ ಹೋಗೋಣ. ಸೀರಿಯಲ್ ಆಗಿನೂ ನೋಡ್ಕೋಬಹುದು ನೀವು. ಆಮೇಲೆ ಕ್ವಶನ್ ಹಿಂಗೂ ಕೇಳೋ ಸಾಧ್ಯತೆ ಇರ್ತದ. ಫಸ್ಟ್, ಸೆಕೆಂಡ್, ಥರ್ಡ್ ನಿಮಗೇನು ಯಾವುದೇ ನಮಗೆ ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ 4 ಯಾವತ್ತೂ ಕೂಡ ನಮಗೆ ಗೊತ್ತಿರಬೇಕು. ಹಾಗಾಗಿ ಲಾಸ್ಟಿಂದು ಕೂಡ ಕೇಳುವಂಥ ಸಾಧ್ಯತೆ ಇರ್ತದ. 5 ಫಸ್ಟಿಂದು ಕೂಡ 5 ಗೊತ್ತಿರಬೇಕು. ಸೀರಿಯಲ್ ಆಗಿ ಗೊತ್ತಿತ್ತಂದ್ರೆ ಇನ್ನೂ ಬೆಸ್ಟ್ ಆಯಿತು. ಇಲ್ಲ ಕೆಲವೊಂದು ಸರ್ತಿ ಹೆಂಗಾಗಿರ್ತದ ಅಂತಂದ್ರೆ ನೀವು ಈಸಿಯಾಗಿ ಟ್ರಿಕ್ಸ್ ನೀವು ನೆನಪಿಟ್ಕೋಬೇಕಂತಂದ್ರೆ ಕೆಲವೊಂದು ಪ್ರಶಸ್ತಿಗಳನ್ನ ಏನು ಮಾಡಿರ್ತಾರಂದ್ರೆ ಒಂದೇ ವರ್ಷದಲ್ಲಿ 3-4 ಜನ 3 ಜನ ಹಿಂಗೆ ಕೊಟ್ಟಿರ್ತಾರ. ಆ ಇಸ್ವಿಗನ್ನು ಹಾಕೊಂಡು ನೀವು ಆ ಥರನೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಹಾಗಾದರೆ ಇವತ್ತು ನೋಡೋಣ ನಾವು ಏನಂತಂದ್ರೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಅದನ್ನು ನೋಡ್ಕೊತ ಹೋಗೋಣ. ಓಕೆನಾ? ಎಸ್, ಮೊದಲೇದಾಗಿ ನೋಡೋಣ ಏನಂತಂದ್ರೆ ಈ ಪೊಲೀಸ್ ಪರೀಕ್ಷೆಗೆ ಉಪಯುಕ್ತವಾದಂಥ ಮಾಹಿತಿ. ಒಂದನೇದಾಗಿ ನೋಡೋಣ ರಾಜಗೋಪಾಲ್ಚಾರಿ ಅಂತ ನೋಡೋಣ. ಮೊದಲಿಗೆ ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ರಾಜಗೋಪಾಲ್ಚಾರಿ. ಇವ್ರಿಗೆ ಯಾವಾಗ ಅಂತಂದ್ರೆ 1954 ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ರಾಜಗೋಪಾಲ್ಚಾರಿ. ಎರಡನೇದಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ನೋಡ್ತೀವಿ. ರಾಧಾಕೃಷ್ಣ ಕೂಡ 1954 ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮೂರನೇದಾಗಿ CV ರಾಮನ್ ಅಂತ ನೋಡ್ತೀವಿ. ಇವ್ರಿಗೆ ಯಾವಾಗ ಅಂತಂದ್ರೆ 1954 ಅಂತ ನೋಡ್ತೀವಿ. ಅಂದ್ರೆ ಇಲ್ಲಿ 3 ಜನಕ್ಕೆ ಏನಂತಂದ್ರೆ 54ನಲ್ಲಿನೇ ಇದೆ. ಹಾಗಾಗಿ ನೀವು ಆ ರೀತಿ ಇಸ್ವಿನೂ ಕೂಡ ಏನಂತಂದ್ರೆ ನೀವು ಕೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆ, ಇನ್ನು ನಾಲ್ಕನೇದು ಭಗವಾನ್ ದಾಸ್ 1900 ಎಷ್ಟು ಅಂತಂದ್ರೆ 55 ಅಂತ ನೋಡ್ತೀವಿ. ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ನೋಡ್ತೀವಿ. ಅವರಿಗೂ ಕೂಡ ಯಾವಾಗ ಅಂತಂದ್ರೆ 1955 ಅಂತ ನೋಡ್ತೀವಿ. ಆರನೇದಾಗಿ ಜವಾಹರ್ಲಾಲ್ ನೆಹರು ಅಂತ ನೋಡ್ತೀವಿ. ಅವರಿಗೂ ಕೂಡ 1955 ಕೊಟ್ಟಿದ್ದಾರೆ. ಏಳನೇದು ಗೋವಿಂದ ವಲ್ಲಭ ಪಂತ ಅಂತ ನೋಡ್ತೀವಿ. ಅವರಿಗೆ 1957 ಕೊಟ್ಟಿದ್ದಾರೆ ಅಂತ ಅದನ್ನು ನೋಡ್ತೀವಿ. ಆಮೇಲೆ ದೋಂಡೋ ಕೇಶವ್ ಕರ್ವೆ ಅಂತ ಅದನ್ನಿದೆಲ್ಲ ಅವರಿಗೆ 1958 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 9ನೇದು ಏನಂತಂದ್ರೆ ಬಿಧನ್ ಚಂದ್ರ ರಾಯ್ ಅಂತ ಇದೆಯಲ್ಲ, ಅವರಿಗೆ 1961 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇನ್ನು 10ನೇದಾಗಿ ಪುರುಷೋತ್ತಮ್ ದಾಸ್ ಟಂಡನ್ ಅಂತೇಳಿ 1961 ಅಂತ ಅದನ್ನು ನೋಡ್ತೀವಿ. ಓಕೆನಾ? ಇವ್ರು ಏನಂತಂದ್ರೆ ಇಲ್ಲಿವರೆಗೂ. ನೆಕ್ಸ್ಟ್ ಅಲ್ಲಿ ನಾವು ನೋಡೋಣ ಏನಂತಂದ್ರೆ ರಾಜೇಂದ್ರ ಪ್ರಸಾದ್ ಅಂತ ನಾನು ನೋಡ್ತೀವಿ. 1962 ಏನಂತಂದ್ರೆ ರಾಜೇಂದ್ರ ಪ್ರಸಾದ್ ಇವರಿಗೆ ಏನಂತಂದ್ರೆ ಕೊಟ್ಟಿದ್ದಾರೆ. ಇನ್ನು ಜಾಕೀರ್ ಹುಸೇನ್ ಅಂತ ನೋಡ್ತೀವಿ. ಅವರಿಗೆ 1963 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇನ್ನು 13ನೇದು ನೋಡ್ತೀವಿ ಏನಂತಂದ್ರೆ ಪಾಂಡುರಂಗ್ ದಾಮನ್ ಕಾಣೆ. ಅವರಿಗೆ 1963 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇನ್ನು 14ನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ 1966 ಅಂತ ಅದನ್ನು ನೋಡ್ತೀವಿ. ಆಮೇಲೆ 15 ಇಂದಿರಾ ಗಾಂಧಿ 1971, ಇವಾಗ ಅವ್ರಿಗೆ ಕೊಟ್ಟಿದ್ದಾರೆ 71ಕ್ಕೆ. 16ನೇದು VV ಗಿರಿ ಅಂತ ನೋಡ್ತೀವಿ. 1975 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 17ನೇದು ಕೆ ಕಾಮರಾಜ್ ಅಂತ ನೋಡ್ತೀವಿ. ಅವರಿಗೆ 1976 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 18ನೇದು ಮದರ್ ತೆರಿಸಾ 1980 ಅಂತ ಅದನ್ನು ನೋಡ್ತೀವಿ. 19 ಏನಂದ್ರೆ ವಿನೋಬಾ ಭಾವೆ ಅವರಿಗೆ 1983 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 20 ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತ ನೋಡ್ತೀವಿ. ಗಡಿನಾಡ ಗಾಂಧಿ ಅಂತ ಕೂಡ ಕರೀತಾರೆ ಇವರಿಗೆ. ಅವರಿಗೆ 1987 ಏನಂತಂದ್ರೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 21ನೇದು MG ರಾಮಚಂದ್ರನ್ ಅವರಿಗೆ 1988 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 22 BR ಅಂಬೇಡ್ಕರ್ 1900 ಎಷ್ಟು ಅಂತಂದ್ರೆ 90 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಅಲ್ಲಿ ನಾವು ನೋಡ್ತೀವಿ 23ನೇದು ಏನಂತಂದ್ರೆ ನೆಲ್ಸನ್ ಮಂಡೇಲಾ ಅವರಿಗೆ 1990 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ 24ನೇದು ರಾಜೀವ್ ಗಾಂಧಿ 1991 ರಾಜೀವ್ ಗಾಂಧಿ ಕೊಟ್ಟಿದ್ದಾರೆ. ಆಮೇಲೆ 25 ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ನೋಡ್ತೀವಿ. ಅವರಿಗೆ 1991 ಕೊಟ್ಟಿದ್ದಾರೆ. ಆಮೇಲೆ 26ನೇದು ಮುರಾರ್ಜಿ ದೇಸಾಯಿ 1991 ಅಂತ ನೋಡ್ತೀವಿ. ಇನ್ನು 27ನೇದು ಅಬ್ದುಲ್ ಕಲಾಂ ಆಜಾದ್ ಅವರಿಗೆ 1992 ಪ್ರಶಸ್ತಿ ಕೊಟ್ಟಿದ್ದಾರೆ. 28ನೇದು JRD ಟಾಟಾ ಅವರಿಗೆ 1992 ಪ್ರಶಸ್ತಿ ಕೊಟ್ಟಿದ್ದಾರೆ. 29ನೇದು ಏನಂದ್ರೆ ಸತ್ಯಜಿತ್ ರೇ 1992 ಕೊಟ್ಟಿದ್ದಾರೆ. ಇನ್ನು 30ನೇದು ಗುಲ್ಜರಿಲಾಲ್ ನಂದಾ 1997 ಪ್ರಶಸ್ತಿ ಕೊಟ್ಟಿದ್ದಾರೆ. 31ನೇದು ಅರುಣ್ ಆಸಫ್ ಅಲಿ 1997 ಅವರಿಗೆ ಕೊಟ್ಟಿದ್ದಾರೆ. 32ನೇದು APJ ಅಬ್ದುಲ್ ಕಲಾಂ ಅವರಿಗೆ 1997 ಪ್ರಶಸ್ತಿ ಕೊಟ್ಟಿದ್ದಾರೆ. 33ನೇದು MS ಸುಬ್ಬಲಕ್ಷ್ಮಿ 1998. 34ನೇದು
ಎರಡನೇದು ಏನಂತಂದ್ರೆ ಚಿದಂಬರಂ ಸುಬ್ರಹ್ಮಣ್ಯಂ ಅವರಿಗೆ 1998ರಲ್ಲಿ ಕೊಟ್ಟಿದ್ದಾರೆ. ಇನ್ನು 35 ಜಯಪ್ರಕಾಶ್ ನಾರಾಯಣ್ ಅವರಿಗೆ 1999ಕ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ. 36ನೇದು ಅಮರ್ತ್ಯ ಸೇನ್ ಅಂತ ನೋಡ್ತೀವಿ, ಅರ್ಥಶಾಸ್ತ್ರಜ್ಞ ಇವರು ಅಂತ ಅದನ್ನು ನೋಡ್ತೀವಿ, ಇವರಿಗೆ ಭಾಳ ಸರ್ತಿ ಕ್ವಶನ್ ಆಗಿದೆ 1999. 37ನೇದು ಗೋಪಿನಾಥ್ ಬಾರ್ಡೋಲಿ 1999, ಅಸ್ಸಾಂದವ್ರು ಇವರಿಗೂ ಕೂಡ ಏನಂತಾರೆ 99ನಲ್ಲಿ ಕೊಟ್ಟಿದ್ದಾರೆ. ಇನ್ನು 38ನೇದು ಪಂಡಿತ್ ರವಿಶಂಕರ್ 1999ಕ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ. 39 ಲತಾ ಮಂಗೇಶ್ಕರ್ ಅವರಿಗೆ ಏನಂದರೆ 2001ರಲ್ಲಿ ಕೊಟ್ಟಿದ್ದಾರೆ ಪ್ರಶಸ್ತಿ. 40 ಬಿಸ್ಮಿಲ್ಲಾ ಖಾನ್ 2001. 41ನೇದು ಭೀಮ್ಸೇನ್ ಜೋಶಿ ಅವರಿಗೆ 2009ರಲ್ಲಿ, ಇವ್ರ ಮೇಲೂ ಕೂಡ ಕ್ವಶನ್ ಭಾಳ ಸರ್ತಿಯಾಗಿದೆ. 42 CNR ರಾವ್ 2014. ಸಚಿನ್ ತೆಂಡೂಲ್ಕರ್ ಅವರಿಗೆ 2014ರಲ್ಲಿ ಅಂತ ನೋಡ್ತೀವಿ. 44ನೇದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ 2015ರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ 45ನೇದು ಮದನ್ ಮೋಹನ್ ಮಾಳವಿಯ ಇವರಿಗೆ 2015ರಲ್ಲಿ ಕೊಟ್ಟಿದ್ದಾರೆ. 46ನೇದು ಪ್ರಣವ್ ಮುಖರ್ಜಿ 2019ರಲ್ಲಿ ಕೊಟ್ಟಿದ್ದಾರೆ. ಇನ್ನು 47ನೇದು ಭೂಪೇಂದ್ರ ಕುಮಾರ್ ಹಜಾರಿಕಾ ಅವರಿಗೆ 2019ರಲ್ಲಿ ಕೊಟ್ಟಿದ್ದಾರೆ. 48ನೇದು ನಾನಾಜಿ ದೇಶ್ಮುಖ್ ಅವರಿಗೆ 2019 ಅಂತ ಅದನ್ನು ನೋಡ್ತೀವಿ. ಇನ್ನು ಕರ್ಪೂರಿ ಠಾಕೂರ್ ಅಂತ ಅದನ್ನು ಇದೆ, ಇದು ಆಯಿತಾ, ಕರ್ಪೂರಿ ಠಾಕೂರ್ ಅಂತ ಅದನ್ನು ಇದೆ, ಇವರಿಗೆ 2024 ರೀಸೆಂಟಲ್ಲಿ ಅಂತ ನೋಡ್ತೀವಿ, ಇದೇ ವರ್ಷ. 50ನೇದವರು LK ಅಡ್ವಾಣಿ 2024. ಅಂದರೆ ಕರ್ಪೂರಿ ಠಾಕೂರ ಮತ್ತು ಏನಂತಂದ್ರೆ LK ಅಡ್ವಾಣಿಗೆ ಇದೇ ವರ್ಷ ಏನಂತಂದ್ರೆ 24ರಲ್ಲಿ ಕೊಟ್ಟಿದ್ದಂತಹ ಟೋಟಲ್ ಏನಂದ್ರೆ ಇಲ್ಲಿವರೆಗೂ 50 ಜನರಿಗೆ ಏನಂತಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಓಕೆ, ಇಷ್ಟು ನೀವು ಏನಂದ್ರೆ ಸೀರಿಯಲ್ ಆಗಿ ನೋಡ್ಕೊಳ್ರಿ. ನೀವು ಹೆಚ್ಚಿನ ಮಾಹಿತಿಗಾಗಿ ಒಂದು ಸ್ವಲ್ಪ ಏನಂತಂದ್ರೆ ಕೆಲವೊಂದು ಬುಕ್ನಾಗ ನೀವು GK-ನಾಗ ನೋಡ್ಕೊಳ್ರಿ, ಅಲ್ಲಿ ಮರಣೋತ್ತರವಾಗಿ ಯಾರಿಗೆ ಕೊಟ್ಟಿದ್ದಾರೆ ಒಂದು 4-5 ಜನಕ್ಕೆ ಬಂದಿದೆ, ಅಂಥವು ಯಾವುವು ಅಂತಂದ್ರೆ ಒಂದು ಸ್ವಲ್ಪ ನೀವು ಹೆಚ್ಚಿನ ಮಾಹಿತಿಗಾಗಿ ನೀವು ಒಂದು ಸ್ವಲ್ಪ ಇದು ಮಾಡ್ಕೊಂಡ್ರಿ ಅಂತಂದ್ರೆ ಈಸಿ ಆಗ್ತದೆ. ಓಕೆನಾ? ಥ್ಯಾಂಕ್ ಯು.